ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ 6th ಸ್ಟ್ಯಾಂಡರ್ಡ್ 6th ಲೆಸನ್ ಮೆಟೀರಿಯಲ್ಸ್ ಅರೌಂಡ್ ಅಸ್ ಅಂದರೆ ನಮ್ಮ ಸುತ್ತಮುತ್ತಲಿನ ಸಾಮಗ್ರಿಗಳು. ನಮ್ಮ ಸುತ್ತಮುತ್ತಲಿರ್ತಕ್ಕಂತಹ ವಸ್ತುಗಳು ಯಾವ್ದಾಗಿದೆ, ಅದೆಲ್ಲ ಯಾವುದರಿಂದ ಆಗಿದೆ, ಹೇಗೆ, ಇದನ್ನು ಈ ಲೆಸನಲ್ಲಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸಿ ದ ಮೆಟೀರಿಯಲ್ಸ್ ಯೂಸ್ಡ್ ಟು ಮೇಕ್ ದ ಕ್ರೂಸಿಬಲ್ ಆರ್ ಕ್ಲೇ ಆ್ಯಂಡ್ ಐರನ್. ಅಂದರೆ ನಾವು ಯಾವುದೇ ಒಂದು ವಸ್ತುಗಳನ್ನು ಕರಗಿಸಲು ಬಳಸುವಂತಹ ಪಾತ್ರೆ ಅಂದರೆ ಮೂಸೆ ಅಂತ ಕರಿತೀವಿ. ಅದು ತಯಾರಿಸಲು ಉಪಯೋಗಿಸುವಂಥ ಸಾಮಗ್ರಿಗಳೇನು? ಜೇಡಿ ಮಣ್ಣು ಅಥವಾ ಕಬ್ಬಿಣ. ಜೇಡಿ ಮಣ್ಣಿನಿಂದ ಅದನ್ನು ಪ್ರಿಪೇರ್ ಮಾಡಬೇಕು, ಯಾವ್ದಾದ್ರು ವಸ್ತುವನ್ನು, ಅದರಲ್ಲೂ ಕ್ರೂಸಿಬಲ್. ಒಂದು ಪಾತ್ರೆಯನ್ನು ತಯಾರು ಮಾಡಬೇಕು ಅಂತಂದರೆ ಅದನ್ನು ತಯಾರಿಸೋದಕ್ಕೆ ಬಳಸ್ತಕ್ಕಂಥ ವಸ್ತು ಇಲ್ಲ ಕಬ್ಬಿಣದಾಗಿರುತ್ತೆ, ಇಲ್ಲ ಜೇಡಿ ಮಣ್ಣಿನಿಂದ ಮಾಡಲ್ಪಟ್ಟಿರುತ್ತೆ. ಅಂದರೆ ಎ ವೆಸಲ್ ಯೂಸ್ಡ್ ಟು ಮೆಲ್ಟ್ ಸಬ್ಸ್ಟೆನ್ಸಸ್. ಯಾವುದೇ ಒಂದು ವಸ್ತುಗಳನ್ನು, ವೆಸಲ್ ಯೂಸ್ಡ್ ಟು ಮೆಲ್ಟ್ ಸಬ್ಸ್ಟೆನ್ಸಸ್, ಯಾವುದೇ ಒಂದು ವಸ್ತುಗಳನ್ನು ಕರಗಿಸಲು ಬಳಸುವಂಥ ಪಾತ್ರೆ ಏನು? ಆ ಪಾತ್ರೆಯನ್ನು ಯಾವುದರಿಂದ ತಯಾರಿಸಲಾಗಿರುತ್ತೆ? ಕ್ಲೇ ಅಥವಾ ಐರನ್, ಇದರಿಂದ, ಜೇಡಿ ಮಣ್ಣು ಅಥವಾ ಕಬ್ಬಿಣದಿಂದ. ಈ ಒಂದು ಇದನ್ನು ಯಾವುದರಿಂದ ತಗೊಂಡಿದ್ದಾರೆ? ರಸರತ್ನ ಸಮುಚ್ಚಯ, ಅದರಲ್ಲಿ ಸುಭಾಷಿತದಿಂದ ರಸರತ್ನ ಸಮುಚ್ಚಯ ಎಂಬ 10.3 ಅದರಿಂದ ಈ ಒಂದು ವರ್ಡ್ನ ತಗೊಂಡಿದ್ದಾರೆ. ಸಿ ಫಸ್ಟ್ 6.1 ನೋಡಿ, ಅಬ್ಸರ್ವಿಂಗ್ ಆಬ್ಜೆಕ್ಟ್ಸ್ ಅರೌಂಡ್ ಅಸ್. ನಮ್ಮ ಸುತ್ತಲಿನ ವಸ್ತುಗಳನ್ನು ಗಮನಿಸುವಿಕೆ. ನಮ್ಮ ಸುತ್ತಮುತ್ತ ಏನೇನು ವಸ್ತುಗಳಿದೆ, ಯಾವ್ಯಾವ ಥರದ ವಸ್ತುಗಳಿದೆ, ಅದು ಹೇಗಿದೆ, ಯಾವುದರಿಂದ ಮಾಡಲ್ಪಟ್ಟಿದೆ, ಇದೆಲ್ಲವೂ ಈ ಲೆಸನಲ್ಲಿ ಡಿಸ್ಕಸ್ ಇದೆ. ಸಿ ಫಸ್ಟ್, Gulan and Sheeta are thrilled to go to their new class after the summer break. ಬೇಸಿಗೆ ರಜೆ ಆದಮೇಲೆ ಏನು ಗುಲಾನ್ ಮತ್ತು ಶೀತಾ ತಮ್ಮ ಹೊಸ ತರಗತಿಗಳಿಗೆ ಹೋಗೋದಕ್ಕೆ ಉತ್ಸುಕರಾಗಿದ್ದಾರೆ. ನ್ಯೂ ಕ್ಲಾಸಸ್ಗೆ ಅಂದರೆ ಡೈಲಿ ಕ್ಲಾಸ್ ಹೋಗೋದು ಬೇರೆ, ಅಂದರೆ ರಜೆ ಆದಮೇಲೆ, ಬೇಸಿಗೆ ರಜೆ ಆದಮೇಲೆ, ಸಮ್ಮರ್ ಹಾಲಿಡೇಸ್ ಆದಮೇಲೆ ಅವ್ರ ಕ್ಲಾಸ್, ನ್ಯೂ ಕ್ಲಾಸ್, ಹೊಸ ಕ್ಲಾಸಿಗೆ ಹೋಗೋದಕ್ಕೆ ಇಬ್ಬರು ಉತ್ಸುಕರಾಗಿದ್ದಾರೆ. ದೇ ಎಂಟರ್ ದೇರ್ ಕ್ಲಾಸ್ ರೂಮ್ ಆ್ಯಂಡ್ ಸ್ಟಾರ್ಟ್ ಟಾಕಿಂಗ್. ತರಗತಿಗೆ ಎಂಟ್ರಿ ಆಗ್ತಿದ್ದಾಗ, ತರಗತಿಯೊಳಗೆ, ಕ್ಲಾಸ್ ರೂಮ್ ಒಳಗೆ ಹೋದ ತಕ್ಷಣ ಇನ್ನು ಮಾತನಾಡೋದಕ್ಕೆ ಪ್ರಾರಂಭ ಮಾಡ್ತಿದ್ದಾರೆ. ಎಲ್ಲರೂ ಹಾಗೆ ಅಲ್ವಾ? ಕ್ಲಾಸ್ ರೂಮ್ ಹೋದ ತಕ್ಷಣ ಎಲ್ಲ ಫ್ರೆಂಡ್ಸ್ ಇರ್ತಾರೆ, ಎಲ್ಲ ಮಾತಾಡ್ತಾನೆ ಇರ್ತಾರೆ. ವಾಟ್ ಹ್ಯಾವ್ ಯು ಬ್ರಾಟ್ ಟು ಸ್ಕೂಲ್ ಟುಡೇ ಆಸ್ ಶೀತಾ. ಏನು ಶೀತಾ ಏನಂತ ಕೇಳ್ತಿದ್ದಾಳೆ? ನೀನು ಇಂದು ಶಾಲೆಗೆ ಏನಂತ ತಂದಿದ್ಯಾ ಅಂತ ಶೀತಾ ಕೇಳ್ತಿದ್ದಾಳೆ. ಯಾರನ್ನ? ಗುಲಾನ್ನ. ಶೀತಾ ಏನು ಮಾಡ್ತಿದ್ದಾಳೆ? ಇವತ್ತೇನು ತಂದಿದ್ಯಾ ಸ್ಕೂಲಿಗೆ? ಲುಕ್ ಐ ಹ್ಯಾವ್ ಎ ನ್ಯೂ ನೋಟ್ ಬುಕ್. ಏನು ಗುಲಾನ್ ಏನಂತ ಹೇಳ್ದ? ನೋಡು, ನಾನು ಒಂದು ಹೊಸ ನೋಟ್ ಪುಸ್ತಕ ಇದೆ ಇಲ್ಲಿ, ಆ ಹೊಸ ನೋಟ್ ಪುಸ್ತಕವನ್ನು ತಂದಿದ್ದೀನಿ. ಎಲ್ಲರೂ ಅಷ್ಟೇ, ಎಷ್ಟು ಖುಷಿ ಆಯ್ತಲ್ವ? ಸ್ಕೂಲಿಗೆ ಫಸ್ಟ್ ಡೇ ಹೋಗ್ಬೇಕಾದ್ರೆ ಹೊಸದು ನೋಟ್ ಬುಕ್ಸ್, ಹೊಸ ಬ್ಯಾಗು ಅಥವಾ ಹೊಸ ಜೋಮೆಟ್ರಿ ಬಾಕ್ಸು, ಪೆನ್ನು, ಪೆನ್ಸಿಲ್ ಇದೆ ಅಂತ ನಮ್ಮ ಫ್ರೆಂಡ್ಸ್ಗೆ ತೋರಿಸ್ಬೇಕು, ಶೇರ್ ಮಾಡಬೇಕು. ಅವಾಗಲೇ ನಮ್ಮೆಲ್ಲರಿಗೂ ಖುಷಿ ಆಗುತ್ತೆ. ನಿನ್ನ ಹತ್ರ ಏನಿದೆ, ನೀನೇನು ಹೊಸದು ತಗೊಂಡಿದ್ಯಾ, ಅದೆಲ್ಲ ಇಲ್ಲೋ ಆಗ ಅವರಿದ್ದು ತೋರಿಸ್ಕೊಟ್ಟಿದ್ದಾರೆ. ಹಾಗೆ ಶೀತಾ ಹೇಳ್ತಿದ್ದಾಳೆ, ಐ ಆಲ್ಸೋ ಹ್ಯಾವ್ ಎ ನ್ಯೂ ನೋಟ್ ಬುಕ್ ಆ್ಯಂಡ್ ಎ ಪೆನ್. ನನ್ನ ಹತ್ರ ಹೊಸ ನೋಟ್ ಪುಸ್ತಕ ಇದೆ, ಅದ್ರ ಜೊತೆಗೆ ಇನ್ನೊಂದೇನಿದೆ? ಪೆನ್ ಸಹ ನನ್ನ ಹತ್ರ ಇದೆ ಅಂತ ಹೇಳ್ತಿದ್ದಾಳೆ. ನೋಟ್ಬುಕ್ ಜೊತೆಗೆ ಪೆನ್ ಅನ್ನು ತಂದಿದ್ದಾಳೆ. ಆಫ್ಟರ್ ಸಮ್ ಟೈಮ್ ಮೇಡಮ್ ವಿದ್ಯಾ, ದ ಸೈನ್ಸ್ ಟೀಚರ್, enters the class and starts interacting with the students to draw their attention to many things they use in their daily life. ಏನು? ಆಫ್ಟರ್ ಸಮ್ ಟೈಮ್, ಸ್ವಲ್ಪ ಸಮಯ ಆದ ನಂತರ, ಹೀಗೆ ಎಲ್ಲ ಫಸ್ಟು ಕ್ಲಾಸ್ ರೂಮ್ಗೆ ಹೋಗ್ತಾರೆ, ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಳ್ತಿರ್ತೀರಾ, ಎಲ್ಲ ಶೇರ್ ಮಾಡ್ಕೊಳ್ತಿರ್ತೀರಾ. ಆಮೇಲೆ ಏನು, ಸ್ವಲ್ಪ ಹೊತ್ತು ಬಿಟ್ಟು ಟೀಚರ್ ಬರ್ತಾರೆ. ಯಾರೋ ಮೇಡಮ್ಮು ಅಥವಾ ಸರ್ ಯಾರಾದರೂ ಬರ್ತಾರೆ. ಇಲ್ಲೇನು, ಒಬ್ಬ ಸೈನ್ಸ್ ಟೀಚರ್ ಆದಂಥ ವಿದ್ಯಾ ಎಂಬ ಮೇಡಮ್, ಸೈನ್ಸ್ ಟೀಚರ್ ಮೇಡಮ್ ಯಾರು? ವಿದ್ಯಾ ಎಂಬ ಸೈನ್ಸ್ ಟೀಚರ್ ಏನು ಮಾಡಿದ್ರು? ಕ್ಲಾಸ್ ರೂಮ್ ಒಳಗೆ ಎಂಟ್ರಿ ಕೊಟ್ಟು ಏನು ಮಾಡಿದ್ರು? ವಿದ್ಯಾರ್ಥಿಗಳ ಗಮನವನ್ನು ಸೆಳೆಯೋದಕ್ಕೆ ಅವರೊಂದಿಗೆ ಒಂದು ದೈನಂದಿನ ಜೀವನದಲ್ಲಿ ಬಳಸ್ತಕ್ಕಂತಹ ವಸ್ತುಗಳ ಬಗ್ಗೆ ಮಾತನಾಡೋದಕ್ಕೆ
ಅಂದರೆ ಈಗ ನಿಮ್ಮನ್ನೆಲ್ಲ ಅಟ್ರಾಕ್ಟ್ ಮಾಡಬೇಕಲ್ಲ, ನೀವು ನಿಮ್ಮ ಪಾಡಂಗೆ ನೀವು ಮಾತಾಡ್ತಿರ್ತೀರಾ, ನಿಮ್ಮನ್ನ ಅಟ್ರಾಕ್ಟ್ ಮಾಡಬೇಕು ಅಂದರೆ ಅವ್ರಿಗೆ ಇಂಟ್ರೆಸ್ಟ್ ಆಗಿರ್ತಕ್ಕಂಥ ಯಾವುದಾದ್ರೂ ವಸ್ತುಗಳ ಬಗ್ಗೆ ಮಾತಾಡಬೇಕು. ಅವರು ಹಾಗೆ ಸ್ಟಾರ್ಟ್ ಮಾಡಿದ್ರು. ಶಿ ಹ್ಯಾಸ್ ಹೌ ಆರ್ ದೇ ಸಿಮಿಲರ್ ಟು ಆರ್ ಡಿಫ್ರೆಂಟ್ ಫ್ರಮ್ ಈಚ್ ಅದರ್. ಏನು ಮಾಡಿದ್ರು, ವಸ್ತುಗಳ ಕುರಿತು ಅವರು ಹೀಗೆ ಪ್ರಶ್ನಿಸ್ತಾರೆ. ಅಂದರೆ ಕೆಲವೊಂದು ವಸ್ತುಗಳನ್ನ ಇಟ್ಕೊಂಡು ಅವ್ರು ಈ ರೀತಿ ಕೇಳ್ತಿದ್ದಾರೆ, ಏನು ಅವು ಹೇಗೆ ಪರಸ್ಪರ ಹೋಲುತ್ತವೆ ಅಥವಾ ಅವು ಹೇಗೆ ಭಿನ್ನವಾಗಿವೆ. ಅಂದರೆ ಒಂದೊಂದು ವಸ್ತುಗಳು, ಒಂದಷ್ಟು ವಸ್ತುಗಳನ್ನು ಹೇಳ್ಬಿಟ್ಟು ಅವೆರಡರ ಹೋಲಿಕೆ, ಅಂದರೆ ಆ ವಸ್ತುಗಳಲ್ಲೂ ಒಂದೇ ಥರ ಇದೆಯಾ ಅಥವಾ ಭಿನ್ನವಾಗಿದೆಯಾ, ಡಿಫ್ರೆಂಟ್ ಆಗಿದೆಯಾ, ಸೇಮ್ ಇದೆಯಾ, ಸಿಮಿಲರ್ ಇದೆಯಾ ಅಂತೇಳಿ ಕೇಳ್ತಿದ್ದಾರೆ. ವಾಟ್ ಆರ್ ದೇ ಶೇಪ್ಸ್ ಆ್ಯಂಡ್ ಕಲರ್ಸ್. ಹಾಗಾದರೆ ಆ ವಸ್ತುಗಳ ಬಣ್ಣ ಏನು, ಅವುಗಳ ಆಕಾರ ಏನು, ಅವುಗಳ ಶೇಪ್ ಹೇಗಿದೆ, ಅವುಗಳ ಕಲರ್ಸ್ ಏನಿದೆ ಅದನ್ನು ಕೇಳ್ತಿದ್ದಾರೆ. ಹೌ ಡಸ್ ಇಟ್ ಫೀಲ್ ವ್ಯಾನ್ ಯು ಟಚ್ ದೆಮ್. ಹಾಗೆ ಆ ವಸ್ತುಗಳನ್ನು ನೀವು ಮುಟ್ಟಿದ್ರೆ ನಿಮಗೆ ಯಾವ ಥರ ಫೀಲ್ ಆಗುತ್ತೆ, ಆ ವಸ್ತುಗಳನ್ನ ನೀವು ಸ್ಪರ್ಶಿಸಿದಾಗ, ಅವುಗಳನ್ನ ಟಚ್ ಮಾಡಿದಾಗ ನಿಮಗೆ ಯಾವ ರೀತಿಯ ಅನುಭವ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಆ ಸಮ್ ಆಫ್ ದೆಮ್ ಹೆವಿಯರ್ ದ್ಯಾನ್ ಅದರ್ಸ್. ಏನು, ಕೆಲವೊಂದು ಎಲ್ಲ ಕೆಲವು ವಸ್ತುಗಳಿಗಿಂತ ಕೆಲವು ವಸ್ತುಗಳು ಏನು ತುಂಬ ಹೆವಿಯರ್ ಅಂದರೆ ಕೆಲವು ವಸ್ತುಗಳು ಇನ್ನು ಬೇರೆ ಕೆಲವು ವಸ್ತುಗಳಿಗೆ ಹೋಲಿಸ್ಕೊಂಡ್ರೆ ಭಾರವಾಗಿದೆಯಾ ಅಂತ ಕೇಳ್ತಿದ್ದಾರೆ. ಆಲ್ ಥಿಂಗ್ಸ್ ಆರ್ ಮೇಡ್ ಅಪ್ ಆಫ್ ಸಮ್ ಮೆಟೀರಿಯಲ್ಸ್ ಲೈಕ್ ಪೇಪರ್, ವುಡ್, ಕ್ಲಾತ್, ಗ್ಲಾಸ್, ಮೆಟಲ್, ಪ್ಲಾಸ್ಟಿಕ್, ಕ್ಲೇ ಆ್ಯಂಡ್ ಸೋ ಆನ್. ಎಲ್ಲ ವಸ್ತುಗಳು ಕಾಗದ, ಮರ, ಬಟ್ಟೆ, ಗಾಜು ಅಂದರೆ ಲೋಹ, ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಲೈಕ್ ಪೇಪರ್ ಅಂದರೆ ಕಾಗದ, ವುಡ್ ಅಂದರೆ ಮರ, ಕ್ಲಾತ್ ಅಂದರೆ ಬಟ್ಟೆ, ಗ್ಲಾಸ್ ಅಂದರೆ ಗಾಜು, ಮೆಟಲ್ ಅಂದರೆ ಲೋಹ, ಪ್ಲಾಸ್ಟಿಕ್, ಕ್ಲೇ ಜೇಡಿ ಮಣ್ಣು, ಹಾಗೆ ಸೊ ಆ್ಯಂಡ್ ಸೊ ಆನ್ ಇನ್ನಿತರ ವಸ್ತುಗಳು ಅಥವಾ ಪದಾರ್ಥಗಳಿಂದ ಮಾಡಲ್ಪಟ್ಟಿವೆ. ಅಂದರೆ ಇಲ್ಲಿ ನಾವು ಕೆಲವೊಂದು ವಸ್ತುಗಳನ್ನ ನೋಡ್ತೀವಲ್ಲ, ಆ ಎಲ್ಲ ವಸ್ತುಗಳು ಈ ರೀತಿಯಾದ ಇಂತಹ ಪದಾರ್ಥಗಳಿಂದ, ಅಂದರೆ ಯಾವುದೋ ಒಂದು ವಸ್ತು ಯಾವುದೋ ಒಂದು ಪದಾರ್ಥದಿಂದ ಮಾಡಲ್ಪಟ್ಟಿರ್ಬೇಕು ತಾನೆ, ಅದಾಗದೆ ಅದಕ್ಕೊಂದು ಹೆಸರಿರುತ್ತೆ. ಈಗ ಒಂದು ಚೇರ್ನ, ಒಂದು ಟೇಬಲ್ನ ನೋಡ್ತೀವಿ, ಅದು ವುಡ್ಡಿಂದ ಅಥವಾ ಐರನ್ನಿಂದ, ಕಬ್ಬಿಣದಿಂದ ಅಥವಾ ಪ್ಲಾಸ್ಟಿಕ್ಕಿಂದ ಮಾಡಲ್ಪಟ್ಟಿರುತ್ತೆ. ಅಥವಾ ನಿಮ್ಮ ನೋಟ್ ಪುಸ್ತಕನೇ ಇರ್ಬೋದು, ಅದು ಯಾವುದರಿಂದ ಮಾಡಲ್ಪಟ್ಟಿರುತ್ತೆ, ವುಡ್, ಪೇಪರ್ ಅಲ್ವಾ, ಆ ಥರ. ಕ್ಲಾತ್, ನೀವು ಹಾಕಿರ್ತಕ್ಕಂಥ ಬಟ್ಟೆ, ಅದು ಕಾಟನ್ನು ಅಥವಾ ಕ್ಲಾತಿಂದ. ಈ ರೀತಿ ಎಲ್ಲ ವಸ್ತುಗಳು, ಕೆಲವೊಂದೆಲ್ಲ ಪದಾರ್ಥಗಳು ಏನು, ಎಲ್ಲ ವಸ್ತುಗಳು ಈ ಕೆಳಗೆ ಕೊಟ್ಟಿದ್ದಾರಲ್ಲ ಈ ಪದಾರ್ಥಗಳಿಂದ, ಈ ವಸ್ತುಗಳಿಂದ ಮಾಡಲ್ಪಟ್ಟಿರುತ್ತೆ ಅಂತ ಹೇಳ್ತಿದ್ದಾರೆ. Any substances that is used to create an object is referred to as material. ಏನು, ಒಂದು ವಸ್ತುವನ್ನು ಉತ್ಪಾದಿಸಲು ಬಳಸುವಂತಹ ಯಾವುದೇ ಒಂದು ಪದಾರ್ಥಗಳ, ಯಾವುದೇ ಒಂದು ವಸ್ತುವನ್ನ ನಾವು ಉತ್ಪಾದನೆ ಮಾಡಬೇಕು, ಅದನ್ನು ತಯಾರು ಮಾಡಬೇಕು. ಎನಿ ಸಬ್ಸ್ಟೆನ್ಸಸ್ ದಟ್ ಈಸ್ ಯೂಸ್ಡ್ ಟು ಕ್ರಿಯೇಟ್ an object is referred to as ಮೆಟೀರಿಯಲ್. ಅಂತಹ ಪದಾರ್ಥಗಳಿಗೆ ಏನಂತ ಕರಿತೀವಿ, ಮೆಟೀರಿಯಲ್, ಏನು, ಸಾಮಗ್ರಿ ಎಂದು ಕರೆಯಲಾಗುತ್ತದೆ. ಅಂದರೆ ಯಾವುದೇ ಒಂದು ವಸ್ತುವನ್ನು ನಾವು ತಯಾರು ಮಾಡಬೇಕು ಅಂದರೆ ಆ ತಯಾರು ಮಾಡೋದಕ್ಕೆ ಬಳಸ್ಕೊಳ್ತೀವಲ್ಲ, ಈಗ ದೀಪವನ್ನು ತಯಾರು ಮಾಡೋದು, ಮಣ್ಣಿನ ದೀಪ ತಯಾರು ಮಾಡಬೇಕು ಅಂದ್ರೆ ನಮ್ಗೇನು ಬೇಕು, ಜೇಡಿ ಮಣ್ಣು ಬೇಕು. ಹಾಗೆ ಒಂದು ಬಟ್ಟೆಯನ್ನು ತಯಾರು ಮಾಡಬೇಕು, ಬಟ್ಟೆಗೆ ಮಾಡೋದಕ್ಕೆ ದಾರದ ಎಳೆಗಳು, ಆ ದಾರದ ಎಳೆಗಳು ಯಾವುದರಿಂದ ಆಗುತ್ತೆ, ಕಾಟನ್ ಬೇಕು, ಹತ್ತಿ ಬೇಕು. ಈ ರೀತಿ ಆ ವಸ್ತುವನ್ನು ತಯಾರು ಮಾಡೋದಕ್ಕೆ ಬಳಸ್ತಕ್ಕಂತಹ ಆ ಪದಾರ್ಥಗಳನ್ನು ನಾವೇನಂತ ಕರಿತೀವಿ, ಮೆಟೀರಿಯಲ್, ಸಾಮಗ್ರಿ. ಈಗ ನಿಮ್ಗೆ ಅಡುಗೆ ಮಾಡೋದಕ್ಕೆ ನಮಗೆ ಮೆಟೀರಿಯಲ್ಸ್ ಬೇಕು ಅಂತೀವಿ, ಸಾಮಗ್ರಿಗಳಿದ್ದರೆ ಅಡುಗೆ ಮಾಡೋದು ಮನೆಯಲ್ಲಿ ಅಲ್ವಾ, ಕಡಲೆಬೇಳೆ, ಉದ್ದಿನಬೇಳೆ, ಅಕ್ಕಿ, ಬೇಳೆ, ರಾಗಿ, ಈ ರೀತಿ. ಇಲ್ಲೂ ಹಾಗೆ ಯಾವುದೇ ಒಂದು ವಸ್ತುಗಳನ್ನು ತಯಾರು ಮಾಡಬೇಕು ಅಂದರೆ ಆ ಪದಾರ್ಥಗಳ ಬೇಕಾಗುತ್ತೆ, ಆ ಪದಾರ್ಥಗಳನ್ನು ನಾವು ಮೆಟೀರಿಯಲ್, ಸಾಮಗ್ರಿಗಳು ಅಂತೇಳಿ ಕರಿತೀವಿ. ಆಯಿತಾ? ಅದಕ್ಕೊಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ. ಆ್ಯಕ್ಟಿವಿಟಿ 6.1 ನೋಡಿ, ಲೆಟಸ್ ಐಡೆಂಟಿಫೈ. ಹಾಗಾದರೆ ನಾವು ಆ ವಸ್ತುಗಳನ್ನು ಗುರುತಿಸೋಣ, ಯಾವ್ದು ಅಂತೇಳಿ. ಈಗ ನಾನು ಒಂದಷ್ಟು 5 ಮೆಟೀರಿಯಲ್ ವಸ್ತುಗಳನ್ನ ಬರಿತೀನಿ, ನೀವು ಅದು ಯಾವುದರಿಂದ ನೀವು ಸಹ ಒಂದು 5 ಹೋಮ್ವರ್ಕ್ ಇದೆ ನಿಮಗೆ, ಹೋಮ್ವರ್ಕ್ ಕ್ವಶನ್ಸು. ನೀವು ಸಹ ಒಂದು 5 ಮೆಟೀರಿಯಲ್ಸ್ ಆಬ್ಜೆಕ್ಟ್ಸ್ ಅಥವಾ ಥಿಂಗ್ಸ್ಗಳನ್ನ, ವಸ್ತುಗಳನ್ನು ಬರೆದು ಅದು ಯಾವುದರಿಂದ ಆಗಿದೆ, ಯಾವ ಮೆಟೀರಿಯಲ್ಸಿಂದ ಆಗಿದೆ ಅಂತೇಳಿ ನೀವು ಸಹ ಬೇರೆ ನಾನು ಇಲ್ಲಿ ಬರೆಯೋದನ್ನು ಬಿಟ್ಟು ನೀವು ಬೇರೆದು 5 ಐಡೆಂಟಿಫೈ ಮಾಡಿ. ಓಕೆನಾ? ಫಸ್ಟ್ ಒಂದು ತಗೊಳ್ಳೋಣ. ಟೇಬಲ್ ಯಾವುದರಿಂದ ಆಗಿದೆ, ವುಡ್. ವುಡ್ಡಿಂದ ಆಗಿದೆ.
ಅದೇ ರೀತಿ ಯಾವುದರಿಂದ ಆಗಿರುತ್ತೆ, ಇಲ್ಲಿ ಒಂದಿಷ್ಟು ಮೆಟೀರಿಯಲ್ಗಳನ್ನ ಬರ್ಕೊಂಡು ಬಿಡೋಣ. ಸ್ಪೂನ್ ತಗೋತೀನಿ, ಪೆನ್ಸಿಲ್ ತಗೋತೀನಿ, ಅದೇ ರೀತಿ ಪೇಪರ್. ನಾನೊಂದು 5 ಬರಿತೀನಿ, ನೀವು ಒಂದು 5 ಡಿಫ್ರೆಂಟ್ ಥಿಂಗ್ಸ್ಗಳನ್ನ ನೀವು ಬರೀ. ವಾಟರ್ ಬಾಟಲ್, ಇಲ್ಲಾಗೆ ಇದನ್ನು ಬರಿತಾ ಹೋಗೋಣ ಯಾವ್ದ್ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ. ಸಿ, ಸ್ಪೂನ್ ಸ್ಟೀಲ್ ಅಲ್ವಾ, ಸ್ಟೀಲ್ ಅಥವಾ ಮೆಟಲ್. ಮೆಟಲ್ ಅಂತ ಬರೆದು ಅದಾದಮೇಲೆ ಸ್ಟೀಲ್ ಬೈ ಮೆಟಲ್ ಬ್ರಾಕೆಟಲ್ಲಿ ಸ್ಟೀಲ್. ನೆಕ್ಸ್ಟ್ ಪೆನ್ಸಿಲ್. ಪೆನ್ಸಿಲ್ ಯಾವುದರಿಂದ ಮಾಡಲ್ಪಟ್ಟಿದೆ, ವುಡ್ ಮರ. ಹಾಗೆ ಒಳಗಡೆ ಲೆಡ್ ಇದೆಯಲ್ಲ, ಅದು ಯಾವುದರಿಂದ ಮಾಡಲ್ಪಟ್ಟಿರುತ್ತೆ, ಇಲ್ಲಿ ಗ್ರಾಫೈಟ್. ಅದೇ ರೀತಿ ಪೇಪರ್. ಪೇಪರ್ ಯಾವುದರಿಂದ ಮಾಡಲ್ಪಟ್ಟಿರುತ್ತೆ, ವುಡ್ ಮರದ ತಿರುಳಿನಿಂದ ಮಾಡಲ್ಪಟ್ಟಿರುತ್ತೆ ಪೇಪರ್. ವಾಟರ್ ಬಾಟಲ್, ಇದಕ್ಕೆ ಆಪ್ಷನ್ ಎಷ್ಟೊಂದು ಬರಿಬೋದು ನೀವು. ಈಗ ಬಳಸ್ತಕ್ಕಂಥ ಎಲ್ಲ ವಾಟರ್ ಬಾಟಲ್ಗಳು ಸಾಮಾನ್ಯವಾಗಿ ಪ್ಲಾಸ್ಟಿಕ್ಕಿಂದನೇ ಆಗಿರುತ್ತೆ. ಪ್ಲಾಸ್ಟಿಕ್ ಬರೆಯೋಣ, ಬಟ್ ಅದನ್ನು ಆದಷ್ಟು ಪ್ಲಾಸ್ಟಿಕ್ ವಾಟರ್ ಬಾಟಲ್ನ ಅವಾಯ್ಡ್ ಮಾಡೋಣ ಅಂತ ಹೇಳ್ತಾ ಆದಷ್ಟು ಸ್ಟೀಲ್ ವಾಟರ್ ಬಾಟಲ್ಸನ್ನ ಯೂಸ್ ಮಾಡಿ. ಸ್ಟೀಲಿಂದನೂ ಮೊದಲೆಲ್ಲ ಅದೇ ಇತ್ತು, ಸ್ಟೀಲಿಂದ ಮಾಡಿರ್ತಕ್ಕಂಥದ್ದು ವಾಟರ್ ಬಾಟಲ್ಗಳು ಅದನ್ನು ಬಳಸ್ತಾ ಇತ್ತು ಅಲ್ವಾ. ಸ್ಟೀಲು ಮತ್ತು ಪ್ಲಾಸ್ಟಿಕ್ ಎರಡೂ. ಈಗಲೂ ಕಾಪರ್ದು ವಾಟರ್ ಬಾಟಲ್ಸ್ ಎಲ್ಲ ಬರ್ತಾರೆ. ಓಕೆ, ಸ್ಟೀಲ್ ಅಥವಾ ಮೆಟಲ್ ಅಂತಲೂ ಹಾಕೋಬೋದು. ಈ ರೀತಿ ಥಿಂಗ್ಸ್ಗಳನ್ನ ಬರೆದು ಅದು ಯಾವುದರಿಂದ ಆಗಿರುತ್ತೆ, ಈ ರೀತಿ 5 ಥಿಂಗ್ಸ್ಗಳನ್ನ ಆ್ಯಂಡ್ ಹೌ ದ ಥಿಂಗ್ಸ್ ಆರ್ ಮೇಡ್, ದ ಮೆಟೀರಿಯಲ್ಸ್, ಇವುಗಳನ್ನ ನೀವು 5 ಹೋಮ್ವರ್ಕ್ ಕ್ವಶನ್ಸ್ ಆಗಿ ತಗೋಬೇಕು. ಓಕೆನಾ, ಬರೀರಿ. Based on everyday observations, one can conclude that objects are made up of various materials. ಇದರಿಂದ ನಾವೇನು ನಾವು ದಿನನಿತ್ಯ ಬಳಸ್ತಕ್ಕಂತಹ ವಸ್ತುಗಳನ್ನು ಅವಲೋಕನ ಮಾಡ್ತಾ ಹೋದರೆ ಅದರ ಆಧಾರದ ಮೇಲೆ ವಸ್ತುಗಳು ವಿವಿಧ ಸಾಮಗ್ರಿಗಳಿಂದ ಮಾಡಲ್ಪಟ್ಟಿದೆ ಅಂತ ತೀರ್ಮಾನಿಸ್ಬೋದು. ಅಂದರೆ ನಾವು ಪ್ರತಿದಿನ ಎಷ್ಟೊಂದು ವಸ್ತುಗಳನ್ನ ಬಳಸ್ತೀವಿ. ಮಾರ್ನಿಂಗ್ ಎದ್ದಾಗಿಂದ ಒಂದು ಬ್ರಷ್ ಇರ್ಬೋದು, ಸೋಪ್ ಇರ್ಬೋದು, ಕ್ಲಾತ್ ಇರ್ಬೋದು, ನಾವು ಆಗ್ತಕ್ಕಂತಹ ಅಂದರೆ ಪೌಡರ್ಸ್ ಇರ್ಬೋದು, ನಾವು ಏನೇನೆಲ್ಲ ಯೂಸ್ ಮಾಡ್ತೀವಿ ಪ್ರತಿದಿನ ದೈನಂದಿನ ಜೀವನದಲ್ಲಿ, ಡೈಲಿ ಲೈಫಲ್ಲಿ, ಎವ್ರಿ ಡೇ, ಪ್ರತಿದಿನ ಅದನ್ನು ಅಬ್ಸರ್ವ್ ಮಾಡ್ತಾ ಹೋದರೆ, ಅದನ್ನೆಲ್ಲ ಗಮನಿಸ್ತಾ ಆ ವಸ್ತುಗಳನ್ನು ಅವಲೋಕನ ಮಾಡ್ತಾ ಹೋದರೆ ಅದರ ಆಧಾರದ ಮೇಲೆ ವಸ್ತುಗಳು ವಿವಿಧ ಸಾಮಗ್ರಿಗಳಿಂದ, ಬೇರೆ ಬೇರೆ ಮೆಟೀರಿಯಲ್ಸಿಂದ ಮಾಡಲ್ಪಟ್ಟಿದೆ ಅಂತ ತಿಳ್ಕೊಳ್ಬೋದು. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇದನ್ನು ಕಂಟಿನ್ಯೂ ಮಾಡೋಣ. ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಲ್ಲಿ. ಬಿಕಾಸ್ ಕನ್ನಡ ಮೀಡಿಯಮ್ ಇರಲಿ, ಇಂಗ್ಲೀಷ್ ಮೀಡಿಯಮ್ ಇರಲಿ, ಅವ್ರಿಗೆ ಶೇರ್ ಮಾಡಿ. ಅವ್ರು ಒಂದ್ಸಲ ಸೈನ್ಸನ್ನು ಕನ್ನಡದಲ್ಲಿ ಕೇಳಿದ್ರೆ, ಅವ್ರು ಇಂಗ್ಲೀಷ್ ಮೀಡಿಯಮ್ ಇದ್ದರೂ ಸಹ ಅವ್ರಿಗೊಂದ್ಸಲ ಅರ್ಥ ಆಗುತ್ತೆ. ಕನ್ನಡ ಮೀಡಿಯಮ್ ಆಗಿ ಇನ್ನೂ ಈಸಿಯಾಗಿ ಸೈನ್ಸ್ ಅರ್ಥ ಆಗುತ್ತೆ, ಟಫ್ ಅನ್ಸಲ್ಲ. ಆಗ ನೀವೇ ಓನಾಗಿ ಆನ್ಸರ್ ಮಾಡ್ಬೋದು ಸೈನ್ಸಲ್ಲಿ ಅರ್ಥ ಮಾಡ್ಕೊಂಡ್ಬಿಟ್ರೆ. ಹಾಗಾಗಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ, ಈಸಿಯಾಗಿ ನೋಟಿಫಿಕೇಶನ್ ಬರುತ್ತೆ ಹಾಗಾಗಿ. ಆ್ಯಂಡ್ ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಗೊತ್ತಾಗಲಿಲ್ಲ ಅಂದರೆ ಆಡಿಯೋನ 2-3 ಟೈಮ್ ಕೇಳಿ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಓಕೆನಾ? ಓಕೆ, ಇವತ್ತಿನ ಹೋಮ್ವರ್ಕ್ ಕ್ವಶನ್ ತಗೊಳ್ಳಿ. What is material? What material? Material ಅಂದರೆ give 5 examples of 5 things. 5 ವಸ್ತುಗಳನ್ನ ಬರೀರಿ, ಹಾಗೆ ಸಾಮಗ್ರಿಯಿಂದ ಏನು ಬರೀರಿ. ಆ್ಯಂಡ್ ಐಡೆಂಟಿಫೈ ದ 5, ನೀವು 5 ಸಾಕು, ಇಲ್ಲ 10 ಮಾಡ್ತೀನಿ ಏನಾದ್ರು ಮಾಡಿ. ನೇಮ್ ದ ಮೆಟೀರಿಯಲ್ಸ್ ಆ್ಯಂಡ್ ದೇ ಆರ್ ಮೇಡ್ ಅಪ್ ಆಫ್. Name 5 name 5 objects
you see around and write the names of material they are made up. ನೀವು 5 ವಸ್ತುಗಳನ್ನ ಬರೆದು ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಅವುಗಳನ್ನ ಬರೀರಿ. ಅದನ್ನ ಈ ಟೇಬಲ್ಗೆ ನೀವೇ ಆ್ಯಡ್ ಮಾಡ್ಕೊಳ್ಳಿ. 10 ಆಗುತ್ತೆ. ನಾನು ಕೊಟ್ಟರೆ 5, ನೀವು ಮಾಡಿದ್ರೆ 5. ಆಯಿತಾ? ಇಷ್ಟು ಕ್ವಶನ್ಸ್. ಓಕೆ ಮೈ ಡಿಯರ್ ಸ್ಟೂಡೆಂಟ್, ನೆಕ್ಸ್ಟ್ ಕ್ಲಾಸಲ್ಲಿ ಇಂದ ಕಂಟಿನ್ಯೂ ಮಾಡೋಣ. ಪ್ಲೇ ಲಿಸ್ಟ್ನ ಚೆಕ್ ಮಾಡಿ ಒಂದು ಲೆಸನ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಸಿಗುತ್ತೆ. ಓಕೆ, ಥ್ಯಾಂಕ್ ಯು.